ಯುದ್ಧ ಶುರುವಾಗಿದ್ದೇ ಒಂದು ರೀಸನ್, ಮೇನ್ ಥಿಂಗ್ ಅಂದ್ರೆ ಇರಾನು ನ್ಯೂಕ್ಲಿಯರ್ಗಳನ್ನ ಅಲ್ಲಿ ತಯಾರು ಮಾಡಬಾರ್ದು ಅಂತ. ಒಂದ್ ವೇಳೆ ಇರಾನ್ ಸಾಕಷ್ಟು ನ್ಯೂಕ್ಲಿಯರ್ ಅನ್ನ, ಈಗ ಈ ಹಿಂದೆ ಒಂದಿಷ್ಟು ಮಾತಿತ್ತು ಅಂದ್ರೆ 2025 ಒಂದು ಯುದ್ಧ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ನ್ಯೂಕ್ಲಿಯರ್ ಅನ್ನ ಸ್ಟಾಪ್ ಮಾಡ್ಬಿಡ್ಬೇಕು ನೀವು ಯುದ್ಧ ಮಾಡುವಂತ ರೀತಿ ಸಂಬಂಧಕ್ಕೆ. 60% ಕೇಳಿಸಿದೀವಿ ನಾವು, 0% ಕೇಳಿಸಿದ್ವಿ ಅಂತ. ಬಟ್ ಇಲ್ಲಿ 90% ರೆಡಿ ಮಾಡ್ಕೊಂಡ್ಬಿಡ್ತು, 80-90% ರೆಡಿ ಆಗ್ಬಿಡ್ತು ನ್ಯೂಕ್ಲಿಯರ್ ಅಂತ ಅಂದ್ರೆ ಇರಾನ್ ಅಲ್ಲಿ. ಇದರಿಂದ ಇಸ್ರೇಲ್ಗೆ ಏನ್ ತೊಂದ್ರೆ, ಯಾಕೆ ಇಷ್ಟು ಯುದ್ಧ ಆಗ್ತಾ ಇದೆ? ಇಸ್ರೇಲ್ಗೆ ತೊಂದ್ರೆ ಅಲ್ಲ, ಅದು ನಮ್ಮ ಭಾರತಕ್ಕೂ ಕೂಡ ತೊಂದ್ರೆ, ಇಡೀ ವಿಶ್ವಕ್ಕೂ ಕೂಡ ತೊಂದ್ರೆ. ಇರಾನ್ ಹತ್ರ ಏನಾದ್ರೂ ನ್ಯೂಕ್ಲಿಯರ್ ಬಾಂಬ್ ಇತ್ತು ಅಂದ್ರೆ, ಇರಾನ್ ಬರೀ ಒಂದು ದೇಶ ಅಲ್ಲ, ಅವ್ರದೊಂದು ಇವಾಗ IRGC ಅಂತ ಏನಿದ್ಯೋ ಅದು ತುಂಬಾ ಟೆರರಿಸ್ಟ್ ಆರ್ಗನೈಸೇಷನ್ ಇದು ಮಾಡುತ್ತೆ. ಹಮಾಸ್ ಅಂತ ನಾವು ಏನ್ ಇಸ್ರೇಲ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅದರ ತಂದೆ ಬಂದ್ಬಿಟ್ಟು ಅಥವಾ ಅದರ ಗ್ರೂಪ್ ಬಂದ್ಬಿಟ್ಟು ಇರಾನ್ ಅವರೇ ಕಂಟ್ರೋಲ್ ಮಾಡ್ತಾರೆ. ಈ ಕಡೆ ಯೆಮೆನ್ ಅಲ್ಲಿ ಹೌತಿಸ್ ಇದ್ದಾರೆ, ಈ ಕಡೆ ಲೆಬನಾನ್ ಅಲ್ಲಿ ಹಿಜ್ಬುಲ್ಲಾ ಇದ್ದಾರೆ, ಮತ್ತೆ ಹಲವಾರು ಟೆರರಿಸ್ಟ್ ಸಂಘಟನೆಗಳಿಗೆ ಇಸ್ರೇಲ್ ಮೀನ್ಸ್ ಇರಾನ್ ಅವರು ಸಪೋರ್ಟ್ ಮಾಡ್ತಾರೆ. ಮುಂದೊಂದು ದಿನ ಪಾಕಿಸ್ತಾನ್ಗೂ ಮತ್ತೆ ನಮ್ಮ ಇಂಡಿಯಾಗೆ ಜಗಳ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಇರಾನ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡುವಂತ ಚಾನ್ಸೇ ಜಾಸ್ತಿ ಇದೆ, ಬಿಕಾಸ್ ಆಫ್ ಧರ್ಮ. ಅವ್ರವ್ರ ಧರ್ಮಕ್ಕೆ ಕನೆಕ್ಟ್ ಆಗಿ. ಸೊ ಮುಂದೊಂದು ದಿನ ಅವ್ರು ಭಾರತದ ಮೇಲೆ ಕೂಡ ನ್ಯೂಕ್ಲಿಯರ್ ಬಾಂಬ್ ಹಾಕಕ್ಕಾಗ. ಇವಾಗ ನಮ್ಮ ಇಂಡಿಯಾದ ಹಡಗುಗಳ ಮೇಲೆ ಫೈರ್ ಮಾಡಿದ್ರು, ಓಕೆನಾ, ನಮ್ಮ ಇಂಡಿಯಾ ಅಷ್ಟು ಚೆನ್ನಾಗಿದೆ, ಫೈರ್ ಮಾಡಿದ್ರು. ಮುಂದೊಂದು ದಿನ ಇರಾನ್ ಅವರು ಹೆಂಗೆ ತಲೆಕೆಟ್ಟು ಪಾಕಿಸ್ತಾನ್ ಮತ್ತೆ ಭಾರತ ಯುದ್ಧ ಆದವಾಗ ಪಾಕಿಸ್ತಾನವ್ರಿಗಾದ್ರೂ ಭಯ ಇದೆ ನಾವ್ ಹೆಂಗ್ ಹೊಡಿತೀವಿ ಅಂತ. ಇರಾನ್ ಅವ್ರಿಗೆ ಆ ಭಯ ಅನ್ನೋದಿರಲ್ಲ. ಅವ್ರು ಹೆಂಗ್ ಗೊತ್ತಾ, ನಾನು ಸಾಯ್ತೀನಿ ನೀನು ಸಾಯ್. ಸೊ ಅವ್ರು ನಮ್ ಭಾರತದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ಯಾಕೆ ಇಸ್ರೇಲ್ ಇಷ್ಟು ಅಗ್ರೆಸಿವ್ ಆಗಿ ಡಿಸೈಡ್ ಆಗ್ತಿದೆ ಅಂದ್ರೆ, ಇರಾನ್ ಹತ್ರ ಏನಾದ್ರು ನ್ಯೂಕ್ಲಿಯರ್ ಬಾಂಬ್ ಬಂತು ಅಂದ್ರೆ ಯಾವತ್ತಾದ್ರೂ ಒಂದಿನ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕುತ್ತೆ. ಇಸ್ರೇಲ್ ಬಂದ್ಬಿಟ್ಟು ತುಂಬಾ ಚಿಕ್ಕ ದೇಶ, ಇವಾಗ ನಮ್ಮ ಕೇರಳಗಿಂತ ಇದು. ಸೊ ಒಂದೇ ಒಂದು ನ್ಯೂಕ್ಲಿಯರ್ ಬಾಂಬು ಕೂಡ ಇಸ್ರೇಲ್ ಎಕ್ಸಿಸ್ಟೆನ್ಸ್ ನಾಶ ಮಾಡ್ಬಿಡುತ್ತೆ. ಇವಾಗ ಎಕ್ಸಾಂಪಲ್, ನಮ್ಮ ಭಾರತೀಯರು ನಮ್ಮ ಇಡೀ ಭಾರತನ ನಾಶ ಮಾಡ್ತೀನಿ ಅಂದ್ರೆ ನಮ್ಮ ಭಾರತೀಯರು ಯಾವ ರೀತಿ ಇದ್ ಮಾಡ್ತಾರೆ? ಪ್ರಾಣ ಆದ್ರೂ ಕೊಡ್ತಾರೆ, ಆಸ್ತಿ ಆದ್ರೂ ಕೊಡ್ತಾರೆ, ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಅಗ್ರೆಸಿವ್ ಆಗಿ ಇಡೀ ಲೈಕ್ ಪ್ರತಿಯೊಬ್ಬ, ಇವಾಗ ನಾವು ನೀವೆಲ್ಲ ಕೂಡ ಯುದ್ಧಕ್ಕೆ ಹೋಗ್ತೀವಿ, ಇದ್ರೆ ನಾನಿರ್ಬೇಕು, ನನ್ನ ದೇಶ ಇರಬೇಕು, ಇಲ್ಲಾಂದ್ರೆ ಹೋಗ್ಬಿಡ್ಬೇಕು ಅನ್ನೋ ತರ. ಇಸ್ರೇಲ್ ಪ್ರತಿ ಕ್ಷಣ ಹಂಗೆ ಇರುತ್ತೆ. ಅವ್ರ ಎಕ್ಸಿಸ್ಟೆನ್ಸ್ ಥ್ರೆಟ್ ಅಂದ್ರೆ ಅವ್ರ ದೇಶ ಇದೆಯಾ ಇಲ್ಲ ಅನ್ನೋದೇ ಪ್ರಾಬ್ಲಮ್ ಆಗೋದು ಯಾವಾಗಂದ್ರೆ ಇರಾನ್ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದ್ದಾಗ. ಅವರು ಬರೀ ಇರಾನ್ನೇ ಟಾರ್ಗೆಟ್ ಮಾಡಲ್ಲ, ಯಾವ ಮುಸ್ಲಿಂ ಕಂಟ್ರಿ ಹತ್ರ ಕೂಡ ನ್ಯೂಕ್ಲಿಯರ್ ಬಾಂಬ್ ಇರೋದಕ್ಕೆ ಇಸ್ರೇಲ್ ಬಿಡಲ್ಲ. ಏನಕ್ಕಂದ್ರೆ ಆಗಿನ ಕಾಲದಲ್ಲಿ ಯಹೂದಿಗಳಿಗೆ ಮತ್ತೆ ಇಸ್ರೇಲ್ಗೆ ಅವ್ರಿಗೆ ಮೀನ್ಸ್ ಮುಸ್ಲಿಂ ಅವ್ರಿಗೆ ಆಗ್ತಿರ್ಲಿಲ್ಲ. ಸೊ ಆ ಯಹೂದಿಗಳು ಯಾವತ್ತಾದ್ರೂ ಒಂದು ಫ್ಯೂಚರ್ಲಿ ಮತ್ತೆ ಅಟ್ಯಾಕ್ ಆಗುತ್ತೆ ಇಸ್ಲಾಮಿಕ್ ಕಂಟ್ರಿಯಿಂದ ಅಂದ್ರೆ, ಮೊನ್ನೆ ನೀವು ಹಮಾಸ್ ಅವ್ರು ಅಟ್ಯಾಕ್ ಮಾಡಿದಾಗ ಪಾಕಿಸ್ತಾನ ಅವ್ರು ತುಂಬಾ ಹೇಳಿದ್ರಲ್ವಾ, ನಾವು ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ ಹಾಗೆ ಹೇಗೆ ಅಂತ. ನಮ್ಮ ಇಂಡಿಯನ್ ರಿಕ್ವೆಸ್ಟ್ ಮಾಡಿದ್ರು ಅವರು, ಈ ಇಸ್ರೇಲ್ ಅವ್ರು ಪಾಕಿಸ್ತಾನ ಅವ್ರು ನ್ಯೂಕ್ಲಿಯರ್ ಬಾಂಬ್ ಮಾಡೋವಾಗ ಅಟ್ಯಾಕ್ ಮಾಡ್ತೀವಿ, ನಿಮ್ಮ ಏರ್ ಬೇಸ್ ಅನ್ನು ಯೂಸ್ ಮಾಡ್ಕೊಳ್ಳೋದು ಪರ್ಮಿಷನ್ ಕೊಡಿ ಅಂತ. ಬಟ್ ನಮ್ಮ ಇಂಡಿಯಾ ಆ ಥರ ಏನಾದ್ರು, ನಮ್ದು ಯಾವಾಗಲೂ ನ್ಯೂಟ್ರಲ್ ಇರುತ್ತಲ್ವಾ, ಆ ಥರ ಕೊಟ್ಟಾಗ ನಾವು ಪ್ರೋ ಇಸ್ರೇಲ್ ಆಗ್ತೀವಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಅದು ಕೊಟ್ಟಿರ್ಲಿಲ್ಲ. ಮುಂದೊಂದು ದಿನ ವೆಯ್ಟ್ ಮಾಡಿ ಇಸ್ರೇಲ್ ಅವ್ರು ಪಾಕಿಸ್ತಾನ ಅವ್ರನ್ನು ಹೊಡಿತಾರೆ. ಇವಾಗ ಇರಾನ್ ಅವರು, ಇವಾಗ ಪಾಕಿಸ್ತಾನ ಅಮೆರಿಕದ ಕೈಗೊಂಬೆ ಆಗಿದೆ, ಸೊ ಅಮೆರಿಕ ಹೇಳ್ದಂಗೆ ಕೇಳ್ಕೊಂಡಿರುತ್ತೆ, ಅದಕ್ಕೆ ಸುಮ್ಮನೆ ಬಿಟ್ಟವ್ರೆ. ಇಲ್ಲ ಅಮೆರಿಕ ಬಿಟ್ಬಿಟ್ಟು ನಾನು ಕಂಪ್ಲೀಟ್ ಇದು ಮಾಡ್ತೀನಿ, ಇಸ್ರೇಲ್ನು ನಾನು ಹೊಡಿತೀನಿ ಅಂತ ಹೇಳಿ ಇಮಿಡಿಯೇಟ್ ಬಂದು ಹೊಡಿತಾರೆ ಪಾಕಿಸ್ತಾನ ಅವ್ರನ್ನ.